ಲೋಕ ಕದನಕ್ಕೆ ದಿನಗಣನೆ ಆರಂಭವಾಗಿದೆ. ಇತ್ತ ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತಿನ ಮಲ್ಲ ಯುದ್ಧ ಅನ್ನೋದು ಅದೇ ರೀತಿ ಮುಂದುವರಿತಿದೆ. ಹೊತ್ತು ಕಡಿಮೆ ಅಂತೂ ಆಗ್ತಿಲ್ಲ. ಈಗ ಆರ್ ಅಶೋಕ್ ಫುಲ್ ಗರಂ ಆಗಿ ವಾಗ್ಯುದ್ಧಕ್ಕೆ ಮುಂದಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಬಾಂಬ್ ಅನ್ನ ಸ್ಫೋಟ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಬಗ್ಗೆ ಕೂಡ ಆರ್ ಅಶೋಕ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಜೊತೆಗೆ ಮತ ಬ್ಯಾಂಕ್ ಎರಡು ವಿಚಾರದಲ್ಲೂ ಕೂಡ ಹರಿಹಾಯ್ದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ ಬ್ಯಾಂಕ್ ರಾಜಕಾರಣವನ್ನ ಮಾಡ್ತಿದ್ದಾರೆ. ಬಾಂಬ್ ಸ್ಫೋಟದ ತನಿಖೆಯನ್ನ ಕೂಡ ತಿರುಚ್ತಾ ಇದ್ದಾರೆ ಅನ್ನೋದನ್ನ ಆರ್ ಅಶೋಕ್ ಅವರು ಹೇಳಿರೋದು. ಲೋಕ ಕದನಕ್ಕೆ ದಿನಗಣನೆ ಆರಂಭವಾಗ್ತಾ ಇದ್ದಂತ ಸಂದರ್ಭದಲ್ಲೇ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ವಾಕ್ಸಮರ ಜೋರಾಗ್ತಾ ಇದೆ. ಇತ್ತ ಸಾಮ್ರಾಟ್ ಅಶೋಕ್ ಕೌಂಟರ್ ಕೊಟ್ರೆ ಅದಕ್ಕೆ ಬಂಡೆ ಬ್ರದರ್ಸ್ ರೀ ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿಕೆ ಸುರೇಶ್ ಕೊಟ್ಟ ಕೌಂಟರ್ ಏನು ಅಂತ ಅಲ್ಲಿದೆ ನೋಡಿ, ಅದರ ರಿಪೋರ್ಟ್. ಲೋಕ ಕದನ ಕೈ ಕಮಲ ಮಧ್ಯೆ ಜೋರಾಯ್ತು ವಾಗ್ಯುದ್ಧ. ಡಿಸಿಎಂ ಡಿಕೆ ಶಿವಕುಮಾರ್ನಿಂದ ಮತ ಬ್ಯಾಂಕ್ ರಾಜಕಾರಣ. ರಿಯಲ್ ಹಿಟ್ಲರ್ ಎಂದರೆ ಅದು ಕಾಂಗ್ರೆಸ್ ಮಾತ್ರ. ಬಾಂಬ್ ಸ್ಫೋಟ ತನಿಖೆ ತಿರುಚುತ್ತಿದ್ದಾರೆ ಎಂದ ಅಶೋಕ್. ಸಾಮ್ರಾಟ್ ಕೌಂಟರ್ಗೆ ಬಂಡೆ ಬ್ರದರ್ಸ್ ರೀಕೌಂಟರ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಹೃದಯವಂತ ಡಾಕ್ಟರ್ ಸಿಎನ್ ಮಂಜುನಾಥ್ ಬಂದಿದ್ದಾರೆ. ಹೃದಯ ಇಲ್ಲದ ಡಿಕೆ ಸುರೇಶ್ ಕಾಣೆಯಾಗಿದ್ದಾರೆ. ಹೃದಯವಂತರು ಬಂದಿರೋದ್ರಿಂದ ಹೃದಯ ಇಲ್ಲದ ಕಟುಕರು ಕಾಣೆಯಾಗಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ರು. ಬೆಂಗಳೂರಿನಲ್ಲಿ ಬಿಜೆಪಿ ಮಾಧ್ಯಮ ಕೇಂದ್ರದಲ್ಲಿ ಮಾತನಾಡಿದ ಅವರು, ಭಾರತದ ನೈಜ ಹಿಟ್ಲರ್ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಯಾವ ಕಾರಣಕ್ಕೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ರು, ಇವರು ಮೋದಿ ಅವರನ್ನ ಹಿಟ್ಲರ್ ಮುಸೋಲಿನಿ ಅಂತ ಟೀಕಿಸುತ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಳೆದ ಬಾರಿ ಚುನಾವಣೆ ನಡೆದಾಗ ಅವಾಗ ಇನ್ನೂ ವೀಕ್ ಅಂತ ತಿಳ್ಕೊಂಡಿದ್ರು. ಅವಾಗ ನಮ್ಮ ಸರ್ಕಾರ ಏನಿರ್ಲಿಲ್ಲ. ಮಾಧ್ಯಮದಲ್ಲೆಲ್ಲ ಬಂದಿದ್ದು ನಮಗೆ 18-19 ಸೀಟ್ ಮೇಲೆ ಒಂದು ಸೀಟನ್ನು ಎಕ್ಸ್ಟ್ರಾ ಕೊಡ್ಲಿಲ್ಲ. ನೀವು ಯಾರನ್ನು ಕೂಡ ನೀವು ಕೊಟ್ಟಿಲ್ಲ ಅಂದ್ರೆ ಸರ್ವೆ ಕೊಟ್ಟಿಲ್ಲ, ನಿಮ್ದಲ್ಲ ಸರ್ವೆ ಅವ್ರು ಕೊಟ್ಟಿಲ್ಲ. 25 ಸೀಟ್ ಸಿಗಿದ್ರಿ. ಕಾಂಗ್ರೆಸ್ಗೆ ಪಾಪ ಒಂದೇ ಒಂದು ಸೀಟು ದೊರಕಿದ್ದು, ಒಂದೇ ಒಂದು ಸೀಟು. ಈ ಸರಿ ಅದೂ ಇಲ್ಲ. ಹೃದಯವಂತ ಡಾಕ್ಟರ್ ಮಂಜುನಾಥ್ ಬಂದಿರೋದ್ರಿಂದ ಹೃದಯ ಇಲ್ಲದ ಡಿಕೆ ಸುರೇಶ್ ಅವರು ಕಾಣೆ ಆತಾರೆ. ಹೃದಯವಂತ ಬಂದಾಗ ಹೃದಯ ಇಲ್ಲದ ಕಟುಕರು ಕಾಣೆ ಆಗೇಬೇಕು. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟ ನಗರವನ್ನ ತಲ್ಲಣಗೊಳಿಸಿತ್ತು. ಈ ಸ್ಫೋಟವನ್ನ ಕೂಡ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪದೇ ಪದೇ ಸ್ಫೋಟ ಪ್ರಕರಣಗಳು ನಡೆಯುತ್ತವೆ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಇದು ಉದ್ಯಮ ದ್ವೇಷದಿಂದ ಆದ ಘಟನೆ ಅಂತ ಹೇಳುವ ಮೂಲಕ ಪ್ರಕರಣವನ್ನ ತಿರುಚಲು ಪ್ರಯತ್ನ ಪಟ್ಟಿದ್ರು. ಅಲ್ಪಸಂಖ್ಯಾತರ ಮೇಲೆ ಏನಾದ್ರೂ ಆರೋಪ ಬಂದ್ರೆ ಕಾಂಗ್ರೆಸ್ನವರು ಸಹಿಸಲ್ಲ. ಈ ದೇಶದ ಭದ್ರತೆಗೆ ಕಾಂಗ್ರೆಸ್ನಿಂದಲೇ ಅಪಾಯ ಇದೆ. ಏನೋ ಭಯೋತ್ಪಾದಕರನ್ನ ಇಷ್ಟು ದಿನ ಬ್ರದರ್ಸ್ ರಕ್ಷಣೆ ಮಾಡ್ತಾ ಇದ್ರು. ಆದ್ರೆ ಈಗ ಇವರ ಸಿಸ್ಟರ್ ಮಮತಾ ಬ್ಯಾನರ್ಜಿ ಸೇಫ್ ಜಾಗದಲ್ಲಿ ಇಟ್ಟು ರಕ್ಷಣೆ ಕೊಡ್ತಿದ್ದಾರೆ ಅಂತ ಇಂಡಿಯಾ ಮೈತ್ರಿಕೂಟಕ್ಕೆ ಟಾಂಗ್ ನೀಡಿದ್ರು. ಡಿಕೆ ಶಿವಕುಮಾರ್ ಅವರು ಈ ಘಟನೆಯನ್ನ ತಿರ್ಚುವಂತ ಪ್ರಯತ್ನವನ್ನ ಪ್ರಾರಂಭದಲ್ಲೇ ಮಾಡಿದ್ರು. ಅವ್ರಿಗೆ ಅಲ್ಪಸಂಖ್ಯಾತರ ಮೇಲೆ ಏನಾದ್ರೂ ಬಂದ್ರೆ ನಮಗೆ ವೋಟ್ ಬ್ಯಾಂಕ್ ಖಾಲಿ ಆಗ್ತೈತೆ, ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ನೋವಾಗಬಾರ್ದು, ಆ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಅವರು ಪ್ರಾರಂಭದಲ್ಲೇ ಇದಕ್ಕೆ ಡೈವರ್ಷನ್ ಕೊಡುವಂಥ ಒಂದು ಕೆಲಸವನ್ನ ಮಾಡಿದ್ರು. ಇವತ್ತು ಅವರು ದೊರಕಿರೋ ಅಂಥದ್ದು ಕೂಡ ಸೇಫ್ ಜಾಗದಲ್ಲೇ. ಇವರ ಸಹೋದರಿ, ಕಾಂಗ್ರೆಸ್ಸಿನ ಸಹೋದರಿ, ಆತ್ಮೀಯ ಸಹೋದರಿ ಮಮತಾ ಬ್ಯಾನರ್ಜಿಯವರ ಒಂದು ರಾಜ್ಯದಲ್ಲಿ ಅವರು ಸಿಕ್ಕಿರೋ ಅಂಥದ್ದು. ಇಲ್ಲಿ ಬ್ರದರ್ಸ್ ಆಯಿತು, ಅಲ್ಲಿ ಸಿಸ್ಟರ್ ಹತ್ರ ಸಿಕ್ಕಿದ್ದಾರೆ. ಈಗಾಗಲೇ ನಮ್ಮ ಆಲ್ ಇಂಡಿಯಾ ಪಾರ್ಟಿನೂ ಕೂಡ ಇದ್ರ ಬಗ್ಗೆ ಕಳವಳವನ್ನ ವ್ಯಕ್ತ ಮಾಡಿದೆ.
ಇನ್ನು ಅಶೋಕ್ ಹೇಳಿಕೆಗೆ ಆನೇಕಲ್ನಲ್ಲಿ ತಿರುಗೇಟು ನೀಡಿದ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರಿಗೆ ನನ್ನ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ. ಬಿಜೆಪಿಯ ಸ್ನೇಹಿತರು ಮೈತ್ರಿ ನಾಯಕರ ಬಗ್ಗೆ ಮಾತನಾಡಲಿ. ಅವರ ಹಾಗೆ ನಾನು ಪಲಾಯನವಾದಿಯಲ್ಲ. ನಾನು ಯಾರಿಗೂ ಹೆದರಲ್ಲ. ಕಾಂಗ್ರೆಸ್ನವರು ನಾವು ಕಟಕ ಹೃದಯಗಳು ಅಲ್ಲ. ರಾಜ್ಯದ ಜನರಿಗೆ ನಮ್ಮ ಸರ್ಕಾರ ಒಳ್ಳೆಯ ಕಾರ್ಯಕ್ರಮ ನೀಡಿದೆ ಅಂತ ಸಾಮ್ರಾಟ್ಗೆ ರಿವರ್ಸ್ ಕೌಂಟರ್ ನೀಡಿದ್ರು. ಒಟ್ಟಿನಲ್ಲಿ ಸರ್ಕಾರದ ದುರಾಡಳಿತದ ಬಗ್ಗೆ ಪಟ್ಟಿ ಬಿಡುಗಡೆ ಮಾಡ್ತೀನಿ ಅಂದಿದ್ದ ಸಾಮ್ರಾಟ್ ಡಿಕೆ ಬ್ರದರ್ಸ್ ಬಗ್ಗೆ ನಿಗ್ಗಿ ಕೆಂಡ ಕಾರಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ದುರಾಡಳಿತದ ಬಗ್ಗೆ ಎಂಚಿಂಚು ಮಾಹಿತಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಸವಾಲು ಹಾಕಿದ್ದು, ಅಶೋಕ್ ಸ್ಪೀಡ್ಗೆ ಕೈ ನಾಯಕರು ಬ್ರೇಕ್ ಹಾಕ್ತಾರಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ರಾಜ್ ನ್ಯೂಸ್, ಬೆಂಗಳೂರು.